ದಾಗ ಮಾಳಿಂಗ ರಾಯ ಇದಕ್ಕೆ ಇಡು ಅಣ್ಣ. ಹಲೋ ದೂಡದನು ಗೋರವಿಗೆ ಸಿದ್ಧನ ಪಾದಕ ಸಿರ ಬಾಗಿ ಕಳದನು ಕಷ್ಟ ಮಾಡ್ಯಾನೋ ನಷ್ಟ ಆತ್ಮಕ್ಕೆ ಅರುವಾಗಿ ಸಾಕ್ಷಾತ್ ಆಗ್ಯಾನ ಶಿವಯೋಗಿ ಮಾರುತ್ಯ ಲೋಕದಾಗ ಮಾಳಿಂಗ ದುಡದನ ಗೋರವಿಗೆ ಸಿದ್ಧನ ಪಾದಕ ಶಿರ ಬಾಗಿ ಕಳದನ ಕಷ್ಟ ಮಾಡ್ಯಾನೋ ನಷ್ಟ ಆತ್ಮಕ್ಕೆ ಅರುವಾಗಿ ಸಾಕ್ಷಾತ್ ಆಗ್ಯಾನ ಶಿವಯೋಗಿ ಮರುತ್ಯ ಲೋಕದಾಗ ಮಾಳಿಂಗ ರಾಯ ದುಡದನು ಗುರವಿಗೆ ಸಿದ್ಧನ ಪಾದಕ ಶಿರ ಬಾಗಿ ಕಳದನು ಕಷ್ಟ ಮಾಡ್ಯಾನೋ ನಷ್ಟ ಆತ್ಮಕ್ಕೆ ಅರುವಾಗಿ ಸಾಕ್ಷಾತ್ ಆಗ್ಯಾನ ಶಿವಯೋಗಿ ಮಾರುತ್ಯ ಲೋಕದಾಗ ಮಾಳಿಂಗ ರಾಯ ದುಡದನ ಗೋರವಿಗೆ ಸಿದ್ಧನ ಪಾದಕ ಶಿರ ಬಾಗಿ ಕಳದನ ಕಷ್ಟ ಮಾಡ್ಯಾನೋ ನಷ್ಟ ಆತ್ಮಕ್ಕೆ ಅರುವಾಗಿ ಸಾಕ್ಷಾತ್ ಆಗ್ಯಾನ ಶಿವಯೋಗಿ ಮಾಯ ಶರೀರಕ ಮರ್ಯಾದೆ ಕೊಡಬೇಡ ಹೋಗುವುದು ಮಣ್ಣಾಗಿ
ಏಸಿ ಜಲಮಕ ಆಶಾ ಮಾಡಿನಿ ಬೀಳ್ಬ್ಯಾಡೋ ಮರವಿಗೆ ಬೇಗನೆ ಬರಬೇಕು ರವಿಗೆ ಕಳಿಕೆಟ್ಟ ವ್ಯಸನ ಮಾಡಿ ಸ್ವಚ್ಛ ಹಸನ ಮನಸ್ಸಿನ ಮೈಲಿಗೆ ಕೀರ್ತಿ ಒಗಿಬೇಕು ಬೈಲಿಗೆ ಏಸಿ ಜಲ್ಮಕ ಬಾಚಿಯಾಗನೆ ಬೀಳ್ಬೇಡ ಮರವಿಗೆ ಬೇಗನೆ ಬರಬೇಕ ರವಿಗೆ ಕಳಿ ಕೆಟ್ಟ ವ್ಯಸನ ಮಾಡಿ ಸ್ವಚ್ಛ ಆಸನ ಮನಸ್ಸಿನ ಮೈಲಿಗೆ ಕೀರ್ತಿ ಒಗಿಬೇಕು ಬೈಲಿಗೆ ಹೇಶ ಜಲಮಕ ಆಶಾ ಮಾಡಿನಿ ಬೀಳ್ಬ್ಯಾಡೋ ಮರವಿಗೆ ಬೇಗನೆ ಬರಬೇಕು ರವಿಗೆ ಕಳಿ ಕೆಟ್ಟ ವ್ಯಸನ ಮಾಡಿ ಸ್ವಚ್ಛ ಹಸನ ಮನಸ್ಸಿನ ಮೈಲಿಗೆ ಕೀರ್ತಿ ಒಗಿಬೇಕು ಬೈಲಿಗೆ ಏಸಿ ಜಲ್ಮಕ ಪಾಚೆಯಾಗನೆ ಬೀಳ್ಬೇಡ ಮರವಿಗೆ ಬೇಗನೆ ಬರಬೇಕ ರವಿಗೆ ಕಳಿ ಕೆಟ್ಟ ವ್ಯಸನ ಮಾಡಿ ಸ್ವಚ್ಛ ಹಸನ ಮನಸ್ಸಿನ ಮೈಲಿಗೆ ಕೀರ್ತಿ ಒಗಿಬೇಕು ಬೈಲಿಗೆ ಏ ಮದ ಎಂಬುದಕ್ಕ ಹದ ಮಾಡಿನಿ ತೊಳಿಯೊಂದು ಹಸನಾಗಿ ಕ್ರೋಧಕ್ಕ ತುಳಿಬೇಕು ಕೆಸರಿಗೆ ಏ ಮೋಹಕ್ಕ ಮೆಚ್ಚಿ ಹೋಗಬೇಡ ಹುಚ್ಚಿ ಇರುವೊಂದು ಗಚ್ಚಾಗಿ ಗುರುನಾಥ ಒಲಿತಾನ ಸ್ವಚ್ಛಾಗಿ ಮದ ಎಂಬುದ ಕಹದ ಮಾಡನೆ ತೊಳೆಯೋದ ಹಸನಾಗಿ ಕ್ರೋಧಕ ತೊಳೆಯೋದ ಕೆಸರಾಗಿ ಮೋಹಕ ಮೆಚ್ಚಿ ಹೋಗಬೇಡ ಹುಚ್ಚಿ ಇರುವುದು ಸ್ವಚ್ಛಾಗಿ ಗುರುನಾಥ ಒಲಿತಾನ ಗಚ್ಚಾಗಿ ಏ ಮರ ಎಂಬುದಕ್ಕ ಹದ ಮಾಡಿನಿ ತೊಳಿಯೊಂದ ಚಂದ್ರು ಮಾಸ್ತರ್ ಹೆಂಗ್ ಮಾಡ್ತಾರ್ರಿ ಆಗ್ರಿ ತೊಳಿ ಅಂದ ತೊಳಿಯೊಂದ ಅಲ್ಲ ಯಾಕ್ರಿ ಸರ್ ಹಾ ನಾ ಮೊದಲ ಹೌದು. ಚಂದ್ರು ಮಾಸ್ತರ್ನ ಕಡೆ ಹೋಗೋಕ್ಕಿಂತ ಮೊದಲು ದೈವದ ಕಡೆ ಬರ್ತೀನಿ. ಹಾ ಹಾ ಬರ್ರಿ ಬರ್ರಿ ಯಾಕಂದ್ರ ಒಂದು ವರ್ಷನಾಗ 3-4 ಸಲ ನಿಮ್ಮ ಊರಿಗೆ ಬಂದಾರ. ಹೌದು ಮತ್ತು ನಾ ಏನ್ರಿ ಅಂದ್ರೆ ಮತ್ತೆ ನೀವು ಕಲ್ ತಗೋತೀರಿ ಏನು ಮತ್ತೆ ಹಾ ಇಲ್ರಿ ಏನಿಲ್ಲ ಪ್ರಕಾಶ ಪುರಾಣ ಹೇಳಿ ಹೋಗ್ಯಾರ ಖರೆ ಪುರಾಣ ಹೇಳೋರಿ ನೀನು ಒಂದಿಷ್ಟು ಕೆಣಕ ಅಂದ್ರ ಹೌದಾ ಆ? ಚಂದ್ರು ಮಾಸ್ತರ್ ಅವ್ರು ಯಾಕೋ ಮೆತ್ತಗಾಗಿಲ್ರಿ ಆ ಜವಳು ಕೂಡ ಹುಡುಗನ ಮ್ಯಾಲ ಬಿಟ್ಟು ಹೌದು ಯಾಕ್ರಿ ಸರ್ ಹಿಂಗ್ಯಾಕೆ ಬಳಗ ಹಾಕೋಲಕತ್ತೀರಿ ಹಾ ಪಾಪ ಜವಳಿನ ಮ್ಯಾಲ ಬಿಟ್ಟು ನೀವು ಬರೇ ಮ್ಯಾಗ ನಿಂದಿರ್ತೀರಿ ಅಂದ್ರೆ ನಿಮ್ಗೆ ಏನು ಬ್ಯಾನೆ ಆಗ್ಯದ ಹಾ ಊಟ ಮಾಡಿಲ್ರಿ ಸರ್ ಸರಿಯಾಗಿ ಯಾಕೆ ಕೇಳ್ರಿ ಹೌದಿಪ್ಪ ನಿಮಗ ಇನ್ನೂ ಬರೇ 30 ವಯಸ್ಸು ಏನೋ ವಯಸ್ಸು 30 ಇವ್ರ ವಯಸ್ಸ ಅವು ಗಡ್ಡ ಅದು ನೋಡಿ ಭಾಳ ವರ್ಷ ಆಗ್ಯಾವತ್ ಹಿಂಗೆ ತಿಳ್ಕೊಡ್ರೇನ್ರಿ ಹಾ ಸಂಗೊಳ ಮುತ್ಯಾರ ಅಂದ್ರೆ ಏನು ಆದ್ರೂ ಹಾಡ್ತಾರ ಇವ್ರು ಇನ್ನೂ 30 ವರ್ಷನವರು ಇಷ್ಟು ಯಾಕೆ ಮೆತ್ತಗಾಗಿರಿ ಹೌದು ನಾ ಮಾತಾಡೋ ಮಾತು ತಿಳಿಗತ್ತವಲ್ರಿ ಹಾ ತಿಳಿಗತ್ತಾವ್ರಿ ತಿಳಿತಾವ್ರಿ ಹಾ ಯಾಕಂದ್ರೆ ನಾವು ತಳಭಾಗದವ್ರು ಇದ್ದೆವು ಹೌದು ಹಾ ಭಾಷಾದೊಳಗೆ ವ್ಯತ್ಯಾಸ ಆಗಬಾರ್ದು ಹೌದು ಹೌದಾ ಚಂದ್ರು ಮಾಸ್ತರ್ ಅವ್ರು ಹ್ಯಾಂಗ್ ಮಾಡ್ಲಕತ್ತಾರ ಅನ್ನುವಂಥದ್ದು ಒಂದು 2 ನಿಮಿಷ ನಿಮಗೆ ಹಾಸ್ಯ ಹೇಳ್ತೀನಿ ಹೇಳ್ರಲ್ಲ ಹೇಳ್ರಿ
ಯಾಕಂದ್ರೆ ಅವ್ರು ನಿಮ್ಮ ಊರಾಗ ಪ್ರವಚನ ಹೇಳ್ಯಾರ, ನಾವೇನು ಪ್ರವಚನ ಹೇಳೋರಲ್ಲ, ಬರೀ ಡೊಳ್ಳಿನ ಹಾಡಿಕೆ ಮಾಡೋರು. ಹೌದು ಹೌದು. ತುಂಗುಳು ಊರಾಗ ಒಬ್ಬ ದೊಡ್ಡ ಕಳ್ಳಿದ್ರಿ. ಏನು ತುಂಗುಳು ಊರಾಗ ದೊಡ್ಡ ಕಳ್ಳ. ಹೌದು. ಕಳತನಕ್ಕೆ ಹೊಂಟಿದ್ದ. ಏನೋ ಕಳ್ತನಕ್ಕೆ ಹೊಂಟಿದ. ಹಿಂಗೇನು ಗುಡಿ ಅದಲ್ಲ, ಗುಡಿ ಮುಂದ ಒಬ್ಬ ಹುಚ್ಚ ಮಾದೇವ ಅಂತೇಳಿ ಮಕ್ಕೊಂಡಿತ್ರಿಪ್ಪ. ಹಾ, ಹುಚ್ಚ ಮಾದೇವ. ರಾತ್ರಿ 11-12 ಆಗಿತ್ತು ಟೈಮ್. ಹೌದು. ಇವ ಕಳತನಕ್ಕೆ ಹೋಗೋದು ನೋಡ್ದವ. ಹಾ, ಯಾರಿಪ್ಪ? ಹುಚ್ಚ ಮಾದೇವ. ಹುಚ್ಚ ಮಾದೇವ. ಹಾ, ಯಾಕಡೆ ಹೊಂಟಿದ್ಯೋ ಮಮ್ಮ ಅಂತ ಕೇಳ್ದವ. ಹಾ, ಮಮ್ಮ ಯಾಕಡೆ ಹೊಂಟಿದೀವತ್ತ? ಒಂದ್ ಜರ ವಿಕೋ ಕಡಿಮೆ ಮಾಡ್ರಿ. ಹಾ, ಯಾಕಡೆ ಹೊಂಟಿದ್ಯೋ ಮಮ್ಮ ಅಂತ ಕೇಳ್ದ. ಹಾ, ಕೇಳಿದ ಕೂಡ್ಲಿ ಅವ ಏನಂದ್ರಿಪ್ಪ? ಕಳ್ತನಕ್ಕೆ ಹೊಂಟಿನಿ ಮಾದೇವ, ಬರ್ತೀಯನು ಅಂದವ. ಹೌದಾ? ಎದಕ್ರಿ? ಕಳ್ತನಕ್ಕೆ ಹೊಂಟಿನಿ. ಇದೇನ್ರಿ ಒಳಗ ಚೋಟಿ ಹತ್ತದಂಗಲ್ಗತ್ತಲ್ಲ? ಅಯ್ಯೋ, ಗುಡಿಯಾಗ ಮಕ್ಕೊಂಡಿದ್ರಿ ಹುಚ್ಚ ಮಾದೇವ ಅಂತೇಳಿ. ಹಾ, ಮಕ್ಕೊಂಡಿದ್ರಿಪ್ಪ. ಎಲ್ಲಿ ಹೊಂಟಿದ್ಯೋ ಮಮ್ಮ ಅಂದವ. ಹಾ, ಕಳ್ತನಕ್ಕೆ ಹೊಂಟಿನಿ ಮಾದೇವ, ಬರ್ತೀಯನು ಅಂದವ. ಕಳ್ಳ ಯಾರಿಗೆ? ಹುಚ್ಚಗ. ಗಪ್ ಕುಂದ್ರಪ್ಪ. ಹಾ, ತಿಲ್ಲಕ್ ಕೊಟ್ರು ಬರ್ತೀನಲ್ಲ ಅಂದೇವ. ಹಾ, ಏನೋ ತಿಲ್ಲಕ್ ಕೊಟ್ರು ಬರ್ತೀನಿ. ಕಳ್ತನಕ್ಕೆ ಹೋಗವ, ತಿಲ್ಲಕ್ ಕೊಟ್ರು ಬರ್ತೀನಿ ಅಂದವ ಹುಚ್ಚ. ಹೌದು. ತಿಲ್ಲಕ್ ಬಕ್ಕಳು ಕೊಡ್ತೀನಿ ನಡಿ ಅಂದವ. ಹಾ, ನಡಿ ಹೋಗೋಣ ಇವತ್ತ. ಇಬ್ರು ಕೂಡಿ ತುಂಗಳ ಸಾವುಕಾರ ಮನೆಗೆ ಬಂದರಿಪ್ಪ. ಎಂಥದೊಂದು ದೊಡ್ಡ ಮನೆ ಇತ್ತು, ಬಿಲ್ಡಿಂಗ್ ಮನೆ ಇತ್ತು. ಹೌದು. ಇವ ಕಳ್ಳ ಏನು ಮಾಡ್ದ? ಹುಚ್ಚಗೆ ಟೊಂಕಿಗೆ ಹಗ್ಗ ಕಟ್ಟಿ ಒಳಗ. ಟೊಂಕಿಗೆ ಹತ್ತಿರೇನು ಸೊಂಟ ಕತ್ತಿರಿ ನಿಮ್ಮ ಕಡೆ? ಹಾ, ಎದಕ್ಕರೆ? ಯಾವ್ದಾರ ತಿಳ್ಕೊರಿ. ಟೊಂಕಿಗೆ ಅನ್ಕೋರಿ, ನಾವು ಟೊಂಕ್ ಹತ್ತೀವಿ, ನೀವು ಸೊಂಟ ಹತ್ತೀರಿ. ಹೌದು. ಸೊಂಟಕ್ಕೆ ಹಗ್ಗ ಕಟ್ಟಿ ಒಳಗೆ ಬಿಟ್ಟ. ಏನ್ ಮಾಡ್ಲಿ ಅಂದವ. ಹಾ, ವಜ್ಜಿ ಏನೇ ನಾವು ಎತ್ತಿ ಕೊಡು ಅಂದವ. ಹಾ, ವಜ್ಜಿ ಏನೋ ಎದ್ದು ಹಗ್ಗ ಕಟ್ಟಿ ಕೊಡು, ನಾ ಜಗತ್ತೀನಿ ಮ್ಯಾಲ. ಹೋದ್ರಿ. ಹಾ, ಹೋಗಿ ಆಗಿನ ಕಾಲಕ್ಕೆ ರೈತರ ಮನಿ ರೀ ಅದು. ಹಾ, ದಾಂಡಿಗೆ ಬೀಸು ಕಲ್ಲು ಕಟ್ಟದತ್ರಿ ಅವ. ಹೌದಾ? ನೋಡ್ರಿ ಕಳ್ತಾನ. ಬೀಸು ಕಲ್ಲು ಕೊಟ್ಟ. ಹುಚ್ಚಿ ಇದಲ್ಲೋ, ಬೇರೆ ಮುಂದಿನ ಮನ್ಯಾಗ ಹೋಗಂದ. ಹಾ, ಅದು ಬಿಟ್ಟ. ಇದು ಬಹುಶಃ ವಜ್ಜದಂಗೆ ಕಾಣಲ್ಲತ್ತೇಳಿ ಮುಂದಿನ ಮನ್ಯಾಗ ಹೋದ. ಅದು ಅಡಿಗೆ ಮನೆ ಇತ್ರಿ. ಹೌದ್ರಿಪ್ಪ. ಅದು ಅಡಿಗೆ ಮನೆ ಇತ್ತು. ಹೋಗಿ ನೋಡುದ್ರೊಳಗೆ ಒಂದು ಅರ್ಧ ಕಿಲೋ ರವಾ ಸಿಗತ್ರಿ. ಏನೋ ರವಾ? ಹೌದು. ತಗೊಂಡು ಕೈಯಾಗ ಪ್ಲಾಸ್ಟಿಕ್. ಹಾ, ಮಾಮ ರವಾ ಸಿಕ್ಕದಂದ. ಏನೋ ರವಾ ಸಿಕ್ಕದ? ಇವ ರವಾ ಕಳ್ತನಕ್ಕೆ ಹೋಗ್ಯಾನ್ರಿ ಅವ. ಅವಂದ ಹುಚ್ಚಿ ರವಾ ಬ್ಯಾಡೋ, ಏನ್ರಿ ಬೆಳ್ಳಿ ಬಂಗಾರ ಸಿಕ್ಕಿದ್ ಬಿಡ್ತಾರ, ಪಾಲಿಗೆ ಬಂದಿದ್ದು ಪಂಚಾಮೃತ ತತ್ತಾರ, ತಗೋತೀನಿ ಅಂತೇಳಿ ಬಗಲಾಗಿ ಹಿಡ್ಕೊಂಡ. ಹಾ, ಹಿಡ್ಕೊಂಡ್ರವ. ಇನ್ನು ಒಂದು ಸ್ವಲ್ಪ ಹೋಗೋದ್ರೊಳಗೆ ಸಕ್ರಿ ಸಿಗ್ಬೇಕ್ರಿ. ಹಾ, ಸಕ್ರಿ ಸಿಗುತ್ತು. ಸಕ್ರಿ ಅಡಿಗೆ ಮನೆ ಇತ್ತು. ಹೌದು. ನಿಮಗೆ ಸುಮ್ ಫಾಸ್ಟ್ ಹೇಳಗತ್ತೀನ್ರಿ ನಾ. ಚಂದ್ರು ಮಾಸ್ತರ್ ಹೆಂಗ್ ನಡ್ಸ್ಯಾರ ಅದು ಹೇಳಗತ್ತೀನ್ರಿ ನಾ. ಹಾ, ಹಾ, ರವದ ಕತಿ ಹೇಳಗತ್ತಿಲ್ಲ ನಿಮಗೆ. ಹೌದೌದು. ಚಂದ್ರು ಮಾಸ್ತರ್ ಮ್ಯಾಗ ಹೇಳಗತ್ತೀನಿ ಅದು. ಹೌದಿಪ್ಪ. ರವಾ ಸಿಗುತ್ತು, ಸಕ್ರಿ ಸಿಗುತ್ತು, ಅಡಿಗೆ ಕೋಲಿ ಸಿಗುತ್ತು. ಇವ ಅಂದ ಮಾಮ ಶಿರಾ ಮಾಡ್ತೀನಿ ಅಂದಿವ. ಹಾ, ಶಿರಾ ಮಾಡ್ತೀನಿ. ಇಲ್ಲೇ ಕಳ್ತನಕ್ಕೆ ಹೋದಲ್ರಿ ಇದು. ಹೌದು. ಜಾತ್ರೆಗೆ ಹೋದಲ್ಲಿ ಎಲ್ಲ. ಹೌದಿಪ್ಪ. ಅವ ಅಂದ ಹುಚ್ಚುಕೊಟ್ಟಿ ಕಳ್ತನಕ್ಕೆ ಬಂದಿದ್ದೆ, ಶಿರಾ ಮಾಡ್ತೀನಿ ಬ್ಯಾಡ, ಹಸುವಾಗಿ ಅದು ಮಾಡ್ತೀನಿ ಅಂತೇಳಿ ನಿಮ್ಗೆ ಹೇಳ್ತೀನಿ ರೀ. ಒಲಿ ಹೊತ್ತಿಸಿ ಶಿರಾ ಮಾಡೇ ಬಿಟ್ಟ ಮಾದೇವ. ಮಾಡಿ ನಿಮ್ಗೆ ಹೇಳ್ತೀನಿ ರೀ ಏನಂದ. ಮತ್ತೆ ಮಾಮ ಅಂದ. ಇವನು ಎದಿ ಡೊಗ್ಡೊಗಲ್ಲಕತ್ರಿ. ಹಾ, ಏನು ಹೇಳ್ತಾನೋ? ಊಟ ಮಾಡಂ ಬಾ ಅಂದ. ಹಾ, ಊಟ ಮಾಡಂ ಬಾ ಇಲ್ಲೇ. ಏನ ಅವ ಅಂದ, ಹುಚ್ಚಿ ಇಲ್ಲಿ ಊಟ ಮಾಡಂ ಬೇಡ, ಶಿಕ್ಕರ್ ಹೊಡಿತಾರ, ಭಗೋಣಿ ತೊಗೊಂಡು ಆ ಕಡೆ ಮನೆಗೆ ಹೋಗೋಣ. ನೀವ ಏನನ್ಬೇಕು? ಹಾ, ಅಲ್ಲಿಗೆ ಮನೆಗೆ ಹೋಗುತ್ತಾನ ಶಿರಾ ಆರಲ್ಲೇನು, ಇಲ್ಲೇ ಉಣ ಅಂತೇಳಿ ಕೂತ್ರಪ್ಪ ತಾಟ್ ಹಚ್ಚಿ. ಹೌದಾ? ನಿಮಗೆ ಹೇಳ್ತೀನಿ ರೀ. ಊಟಕ್ಕೆ ಕೂತಿದ್ದ. ಹೌದು. ಸಾವುಕಾರ್ತಿ ಎರಡೇ ಮಕ್ಕೊಂಡಿವ್ರಿ ಮನ್ಯಾಗ. ಹಾ, ಅದು ಏನೋ ಟೈಮ್ ಸುಮಾರು ಏನು ಸುದ್ದಿ ಗೊತ್ತಿಲ್ಲ. ಆಕಿ ಸಾವುಕಾರ್ತಿ ಹಿಂಗೆ ಕೈ ಮಾಡಿ ಮಕ್ಕೊಂಡಾಕಿ ಹಿಂಗೆ ಕೈ ಒಗಿಬೇಕ್ರಿ. ಹಾ, ಹೊಳ್ಳಿ ಮಕ್ಕೊಂಡು ಹಿಂಗೆ ಮಕ್ಕೊಂಡಾಕಿ ಹಿಂಗೆ ಕೈ ಒಗದಾಳ್ರಿ ನಿದ್ದೆ ಗಣ್ಣಾಗ. ಹೌದ್ರಿಪ್ಪ. ಇವ ಏನನ್ಬೇಕ್ರಿ ಹುಚ್ಚ ಮಾದೇವ. ಏನಂದ್ರಿ? ಮಾಮ ಅಂದ. ಹಾ, ಯಾಕೋ ಅಂದೇವ. ಹೌದು. ಸಾವುಕಾರ್ತಿ ಶಿರಾ ಬೇಡ್ಲಕತ್ತಾಳ ಅಂದೇವ. ಹೌದಾ? ಕಳ್ತನಕ್ಕೆ ಹೋದಲ್ಲಿ ಸಾವುಕಾರ್ತಿ ಶಿರಾ ಬೇಡ್ಲಕತ್ತಾಳ ಅಂದೇವ. ಅವ ಅಂದ, ಹುಚ್ಚುಗೊಟ್ಟಿ ಹಾಕಿಗಿಕ್ಯೋ ಕಳ ಕುದಿಲಿಕತ್ತದ, ಹಾಕಬೇಡ. ಶಿರಾ ಅವ್ರದು. ಹೌದು. ರವಾ ಅವ್ರದು, ಸಕ್ರೆ ಅವ್ರದು. ರವಾ ಅವ್ರದು, ಸಕ್ರೆ ಅವ್ರದು, ಮನಿ ಅವ್ರದು. ಅವ್ರಿಗೆ ನೀಡ್ಲಿಲ್ಲ ಅಂತ ತಪ್ಪಾಗಂಗಿಲ್ಲ, ನಾನು ನೀಡವನೇ ಅಂದೇವು. ಹೌದಾ? ನಿಮಗೆ ಹೇಳ್ತೀನಿ ರೀ. ಹಿಂಗೆ ಕಳ ಕುದಿಲಿಕತ್ತಿತ್ತು. ಹೌದು. ಒಂದು ಚಮಚೆ ಹೆಟ್ಟದವನೇ ಸಾವುಕಾರ್ತಿ ಕೈಯಾಗ ತಂದು ಇಡಬೇಡ್ದಕ್ರಿ. ಹೌದು. ಸಾವುಕಾರ್ತಿ ಕೈಯಾಗ ಇಟ್ಟೆ. ಹಾ, ಏನು ಹಿಂಗೆ ಇಟ್ಟ ಅನಾರ್ದಾಗ ನಿಮಗೆ ಹೇಳ್ತೀನಿ ರೀ. ಅದೇ ಕೈ ತೊಗೊಂಡು ಸಾವುಕಾರ್ತಿ ಟೋಟೋ ಹೊಯ್ಕೊಂಡು ಬಿಟ್ಟಳ್ರಿ. ಹೌದಾ?
ಈಕಿ ಎದ್ದು ಒದರಾಡೋದಕ್ಕ ಗಂಡ ಎದ್ದನೆ ಹೊಚ್ಚ ಲೈಟ್ ಹಚ್ತಾನ ಹಾ ಮುಂದೆ ಭಗೋಣಿ ಬಿದ್ದದ. ಹೌದು. ಇವ ಏಳುದ್ರೊಳಗೆ ಏನಾಗಿತ್ತು ಗೊತ್ತದೇನ್ರಿ? ಏನಾಗಿತ್ರಿ? ಏನ್ ಇವ ಹಿಡಿಸ್ದತ್ತೇಳಿ ಹಾ ಅವ ಹುಚ್ಚ ಏನು ಮಾದೇವಿ ಇದ್ದಲ್ಲ ಹಾ ಮ್ಯಾಗ ಮೇಲಂಟದ ಮ್ಯಾಗ ಹಾರಿ ಕೂತ. ಹೌದು. ಇವ ಕಳ್ಳೇನಿದ್ದಲ್ರಿ ಪಲಂಗ್ ಬುಡಕ್ ಡೊಗದ್ರಿ ತೆಳಗ. ಹೌದಾ? ಕಳತನಕೇನು ಬಂದಿರಲ್ಲ, ಹಾ ಪಲಂಗ್ ಬುಡಕ್ ಡೊಗದ. ಹಾ ಇವ ಸಾವುಕಾರ ಲೈಟ್ ಹಚ್ಚದ. ಹೌದು. ಲೈಟ್ ಹಚ್ಚೋದ್ರೊಳಗೆ ಏನಿತ್ತು? ಹಾ ಶಿರ ಇತ್ತಪ್ಪ. ಶಿರದ ಭಗವಾನ್ ಇತ್ತು. ಹೌದು. ಸಾವುಕಾರ್ತಿ ಕೈಯಾಗ ಇತ್ತು. ಹಾ ನಿಮ್ಗೆ ಹೇಳ್ತೀನಿ ರೀ, ಶಿಟ್ಟಿನ ಸಾವುಕಾರ ಅನುಮಾನ ಮಾಡ್ಲಿಲ್ಲ. ನಿಮ್ಗೆ ಹೇಳ್ತೀನಿ ರೀ, ಎದ್ದವನೇ ಸಾವುಕಾರ್ತಿ ಕಪಾಳ ಗಡ್ಡಿಗೆ ಒಂದು ಕೊಟ್ರಿ. ಕೊಟ್ರಿಪ್ಪ ಒಂದು. ಏನ್ ಅನ್ಬೇಕ್ರಿ? ಏನಂದ್ರಿ? ನಾವು ಇಬ್ಬರೇ ಗಂಡ ಹೆಣ್ತಿ ಮನ್ಯಾಗಿದ್ದೆವು. ಹಾ ನಿನಗೇನು ಉಳ್ಳಕ್ ಕಮ್ಮಿ ಮಾಡಿನ್ಯಾ, ತಿಲ್ಲಕ್ ಕಮ್ಮಿ ಮಾಡಿನ್ಯಾ? ಹೌದು. ನಿನಗೇನು ಕಮ್ಮಿ ಇಟ್ಟಿನಿ? ನನಗೆ ಕದ್ದು ಶಿರಾ ತಿನ್ನೋದು ನೀ ಕಲ್ತು ಎಷ್ಟು ದಿನ ಆಯ್ತು ಹೇಳ ನೀವು? ಹೌದಾ ಸಾವುಕಾರ? ಸಾವುಕಾರ ಹಾ ಆಕಿ ಪಾಪ ಒಳ್ಳೆ ಸಾವುಕಾರ್ತಿ ನೋಡ್ರಿ. ನಾ ಎಂದೂ ನಿಮಗೆ ಬಿಟ್ಟು ಏನೂ ತಿಂದ ಕೇಳ್ರಿ. ಹೌದು. ನೀವು ಅಂದ್ರೆ ನನ್ನ ಪಾಲಿನ ದೇವ್ರಿ. ಹೌದು. ನಾ ಶಿರಾ ಮಾಡಿಲ್ರಿ, ಶಿರಕ್ಕೆ ನನಗೇನೂ ಸಂಬಂಧ ಇಲ್ರಿ ಅಂತ ಆಕಿ. ಹಾ ಮತ್ತು ಸುಳ್ಳು ಮತ್ತೆ ಬಿಟ್ಟು ನಿನಗೆ ಕೊಟ್ಟನೆ ಒಂದು. ಹೌದು. ಶಿಟ್ಟಿನವ ಹಾ ನಿಮಗೆ ಹೇಳ್ತೀನಿ ರೀ, ಸಾವುಕಾರ್ತಿ ಪಾಪ ಗಳ ಕಣ್ಣಾಗ ನೀರು ತಂದು ಏನು ಹೇಳ್ಬೇಕ್ರಿ? ಏನಂದಳ್ರಿ? ನೋಡ್ರಿ, ಶಿರಾ ಮಾಡಿನಿ ಅಂತೇಳಿ ನನ್ನ ಮ್ಯಾಗ ನೀವು ಅಪವಾದ ಹೊರಸ್ಲಕತ್ತೀರಲ್ಲ. ಒಂದು ವೇಳೆ ನಾ ಶಿರಾ ಮಾಡಿ ಉಂಡಿದಂದ್ರ ಹಾ ಆ ಮ್ಯಾಗಿನ ಮಾದೇವನೇ ನೋಡ್ಕೊಳ್ಳಲಕ್ಲಿ ಅಂದಳಿಕಿ. ಹೌದಾ? ಮ್ಯಾಗಿನ ಮಾದೇವ ನೋಡ್ಕೊಳ್ಳಲಕ್ಕ ಅನ್ನೋದು ಏನು ಅಂಟದ ಮ್ಯಾಗ ಕೂತಿತ್ತು ನೋಡ್ರಿ ಹುಚ್ಚ. ಹಾ ಟಣ್ಣ ತೇಳಿ ತೆಳಗ್ ಜಿಗದ. ಅಯ್ಯವ ನನ್ನ ಹೆಸರ ಕೇಳ್ತಿ ತೆಳಗ್ ಡೊಗ್ಯ ನೋಡು, ಅವ ಮಾಡ್ಯಾನಿದು. ಹೌದಾ? ಹಂಗ ಚಂದ್ರು ಮಾಸ್ತರ ತೆಳಗಿನವ್ರಿಗೆ ಸಿಗಿಸ್ಬೇಡ್ರಿ. ಹೌದಾ? ತೆಳಗಿನವ್ರಿಗೆ ಸಿಗಿಸ್ಬೇಡ್ರಿ. ನೀವು ಒಂದಿಷ್ಟು ಮೆಹನತ್ ಮಾಡ್ರಿ, ಇನ್ನೂ ವಯಸ್ಸದ. ಅದಾದಿಪ್ಪ. ಪದ ಹೆಂಗ್ ಮಾಡ್ರಿ ನಮ್ಮ ಕಲ್ಮೇಶ್ ಸರ್ ಅವರು? ಹೆಂಗ ಮಾಡ್ಯಾರು ಪದ? ಇದು ಕಲ್ಮೇಶ್ ಮಾಸ್ತರ್ ಅವ್ರದ್ರಿ. ಹೌದೌದು. ಹೆಂಗ್ ಮಾಡ್ಯಾರ? ಹೆಂಗ್ ಮಾಡ್ಯಾರಿಪ್ಪ? ಏ ಮದ ಎಂಬುದಕ್ಕ ಹದ ಮಾಡಿನೆ ಹಸನಾಗಿ ಗುರುನಾಥ ಒಲಿತಾನ ಗಚ್ಚಾಗಿ ಕರ್ತನ ಜಾಗ ಹುಡುಕ್ಯಾಡ ಜಗದಾಗ ತಮ್ಮ ಜಗದಾಗ ಜಾಣಾಗಿ ವ್ಯರ್ಥ ತಿರುಗಬೇಡ ಸ್ವಾನಾಗಿ. ಏ ಗುರುವಿನ ಗುಳ್ಳ ಕಟ್ಗೋರ ಬಳ್ಳ ಕುಂಡ್ರಬೇಡ ಮೌನಾಗಿ ಶಿವ ನನ್ನ ಸಂಗ ಮಾಡಿ ಮಾಳಪ್ಪ ದುಡುದನ ತಮ್ಮ ದುಡುದನ ಸಸ್ತಾಗಿ ಮಾಣಿಕ್ಯ ಮಾಳಣ್ಣ ಮುತ್ತಾಗಿ ಬೇಡ್ಯಾನ ಹೂವ ಮಾಡಂದು ಸೇವ ನಡೆದಾನು ಹರುಷಾಗಿ ಕರುಣಾಳ ಗುರುವಿಗೆ ಶಿರವಾಗಿ ನನ್ನ ಸಂಗ ಮಾಡಿ ಮಾಳಣ್ಣ ದುಡುದನ ಸೇಸ್ತಾಗಿ ಮಾಣಿಕ್ಯ ಮಾಳಣ್ಣ ಮುತ್ತಾಗಿ ಬೇಡ್ಯಾನ ಹೂವ ಮಾಡಂದು ಸೇವ
ಬಾಳ ಗುರುವಿನ ಪಾಸಾಗಿ ಆ ಸಣ್ಣ ಹಳ್ಳಿ ಒಳಗ ಚಿಕ್ಕ ಹಳ್ಳಿ ಒಳಗ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರ್ಗಿ ಊರ ಜಗದಾಗ ಸುತ್ತ ಜಗದಾಗ ಹೆಸರಾಗಿ ನಿಂಗರಾಯ ನನದನು ಎಂಬಾಗಿ ಏ ಪ್ರಕಾಶನ್ ಕ್ಯಾಂಪ ಮಾಡಿಸೋಂತ ಜೀಪ ಹಾಡೋರು ಚಂದಾಗಿ ಅರ್ಧಾಳ ಕಲ್ಮೇಶ ಕವಿಯಾಗಿ ಶ್ರೇಷ್ಠ ಕರಜ್ಗಿವರ ಜಗದಾಗ ಹೆಸರಾಗಿ ಹೆಂಗರಾಯ ನನದಾನ ಎಂಬಾಗಿ ಕಲಮೇಶನ್ ಕ್ಯಾಂಪ ಮಾಡಿಸಂತ ದೀಪ ಹಾಡೋರು ಚೌದಾಗಿ ಅಣ್ಣ ತಮ್ಮರಿಗೆ ಹೋದಾಗಿ ಏ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗೆ ಊರ ಜಗದಾಗ ಸುತ್ತ ಜಗದಾಗ ಹೆಸರಾಗಿ ನಿಂಗರಾಯ ನೆರವಾನು ಎಂಬಾಗಿ ಏ ಪ್ರಕಾಶನ್ ಕ್ಯಾಂಪ ಮಾಡಿಸೋಂತ ಜೀಪ ಹಾಡೋರು ಚಂದಾಗಿ ಅರಟಾಳ ಕಲ್ಮೇಶ ಕವಿಯಾಗಿ ಶ್ರೇಷ್ಠ ಕರಜ್ಗಿವರ ಜಗದಾಗ ಹೆಸರಾಗಿ ನಿಂಗರಾಯ ನನದಾನ ಎಂಬಾಗಿ ಕಲಮೇಶನ್ ಕ್ಯಾಂಪ ಮಾಡಿಸಂತ ದೀಪ ಹಾಡೋರು ಚೌದಾಗಿ ಅಣ್ಣ ತಮ್ಮರಿಗೆ ಹೋದಾಗಿ ನಮ್ಮ ಕಲ್ಮೇಶ್ ಸರ್ ಅವ್ರು ಹೋದ್ರೇನ್ರಿ ಏ ಅದಾರ್ರಿ ಅದಾರ್ರಿ ದೂರ ಕೂತಾರ ಹೌದು ಹೌದು ಅಲ್ಲೇ ಅದಾರ್ರಿ ಹೌದು ಪ್ರಾಸ್ ನೋಡ್ರಿ ಪದ್ಯದೊಳಗೆ ಪ್ರಾಸ್ ಹೆಂಗೆ ಬರ್ತಾವ ಸೆಟ್ ಭದ್ರವಾಗದ ನೋಡ್ರಿ ಭಾಳ ಜನ ಪದಗಳು ಬರೀತಾರ ಭಾಳ ಜನ ಕವಿಗಾರರು ಭಾಳ ಮಂದಿ ಸಾಹಿತ್ಯಗಾರ ಅದಾರ್ರಿಪ್ಪ ಮನೆಗೊಬ್ರು ಇತ್ತಿತ್ತಲಾಗಂತೂ ಹೌದು ಇವ್ರು ನಮ್ಮ ಮೊದಲು ಪದ ಬರೆದವ್ರು ಕಲ್ಮೇಶ್ ಸರ್ ಅವರು ಇವ್ರು ಮುರುಘಾನು ಚಂದ್ರು ಮಾಸ್ತರ್ ಅವರು ಇವರು ಮೊದಲು ಒಂದು ಹಳಿ ಲಿಸ್ಟಿಗೆ ಹೋದ್ರಿ ಇವರೆಲ್ಲ ಆದ್ರು ಆದ್ರೆ ಈಗ ಮನೆಗೊಬ್ಬ ಪದ ಬರೀತಾನ ಮನೆಗೊಬ್ಬ ಸಾಹಿತ್ಯಗಾರ ಮನೆಗೊಬ್ಬ ಹಾಡುಗಾರ ಹೌದು ಹೌದು ಈ ಪದದೊಳಗೆ ಪ್ರಾಶ್ ಹೆಂಗೆ ಮಾಡ್ಯಾರ ನೋಡ್ರಿ ಅವರು ಹೆಂಗ ಮಾಡ್ಯಾರಿಪ್ಪ ಹೇಳ್ರಲ್ಲ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗಿ ಊರ ಹೌದು ಜಗದಾಗ ಹೆಸರಾಗಿ ಹಾಗೆ ನಿಂಗರಾಯ ನೆನದಾನ ಎಂಬಾಗಿ ಹಿಂಬಾಗಿ ಪ್ರಕಾಶನ ಕ್ಯಾಂಪ ಹೌದಾ ಮಾಡಿ ಸ್ವಂತ ಜೀಪ್ ಹೌದು ಹಾಡೋರು ಚಂದಾಗಿ ಅರಟಾಳ ಕಲ್ಮೇಶ ಕವಿಯಾಗಿ ಹೌದಾ ಈಗ ಹಾಡಿದ ಪದ ರೀ ಇದು ಹೌದು ಹೌದು ಈಗ ಸದ್ನ ಹಾಡೋದು ಪದ ಹೌದಾ ಅದೇ ಕಲ್ಮೇಶ್ ಮಾಸ್ತರ್ ಅವ್ರು 10 ವರ್ಷದಿಂದ ನಾವೊಂದು ಕ್ಯಾಶೆಟ್ದೊಳಗೆ ಒಂದು ಪದ ಹಾಡಿದ್ದ ಏ ಹಾಡಿರಲ್ರಿ ಇದೇ ಧಾಟಿ ಒಳಗ ಹಾಡಿರಲ್ಲ ಹ್ಯಾಂಗ ಹಾಡಿದ್ರಿ ಅದು ಹೆಂಗಿತ್ತು ಗೊತ್ತದೇನ್ರಿ ಹ್ಯಾಂಗ್ರಿ ಇದು ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗಿ ಊರು ಹಿಂಗ ಹಾ ಹೆಂಗದ್ರಿ ಇದು ಹೆಂಗ ಸಣ್ಣ ಹಳ್ಳಿ ಒಳಗ ಶ್ರೇಷ್ಠ ಕರಜ್ಗಿ ಊರ ಜಗದಾಗ ಹೆಸರಾಗಿ ನಿಂಗರಾಯ ನೆನದಾನ ಎಂಬಾಗಿ ಹೌದು ಕೊಂಡಿ ಹೆಂಗ್ ಬೀಳ್ತಾವ ನೋಡ್ರಿ ಇಲ್ಲಿ ಹಾ ಸರ್ಪುಳಿ ಕೊಂಡಿ ಬಿದ್ದಂಗ ಸರಪಳಿ ಕೊಂಡಿ ಹೆಂಗ್ ಬೀಳ್ತಾವ ನೋಡ್ರಿ ಹೌದು ಆಗಿನ ಸಾಹಿತ್ಯ ಹೆಂಗಿತ್ತತೆ ಕೇಳಿದ್ರ ಹೆಂಗಿತ್ರಿ ಚಿಕ್ಕ ಹಳ್ಳಿ ಒಳಗ ಚೊಕ್ಕ ಕರಜ್ಗಿ ಊರ ಹೌದಾ ಇದು 10 ವರ್ಷದಿಂದ ಕ್ಯಾಶೆಟ್ ಮಾಡಿ ನಾ ಅವ್ರದೇ ಪದ ಹೌದು ಹೌದು ಚಿಕ್ಕ ಹಳ್ಳಿ ಒಳಗ ಚೊಕ್ಕ ಕರಜ್ಗಿ ಊರ ಹೌದು ಜಗಕ್ಕ ಜೈಬೇರಿ ಹೊಡಿಸಿ ನಿಂಗರಾಯ ದೇವರ ಮಲ್ಲಿಗೊನಕ ನೆಲೆಸಿ ಹೌದು 10 ಹುಡುಗರು ಕೂಡಿ ಹೌದಾ ಹತ್ತಿ ಜೀಪ ಗಾಡಿ ಈಗ ಹೆಂಗ್ರಿ ಪ್ರಕಾಶನ ಕ್ಯಾಂಪ ಮಾಡಿ ಸ್ವಂತ ಜೀಪ ಹಾ ಅವಾಗ ಹೆಂಗ ಹಾ 10 ಹುಡುಗರು ಕೂಡಿ ಹತ್ತಿ ಜೀಪ ಗಾಡಿ ಹೌದು ಹಾಡವ ಪ್ರಕಾಶಿ ಕವನ ಬರದಾನ ಕಲ್ಮೇಶಿ ಹೌದು ಪ್ರಾಸ ಹೆಂಗವ ನೋಡ್ರಿ ಹಾ ಎಷ್ಟು ಒಳ್ಳೆ ಪ್ರಾಸ ಮಾಡುವಂತ ಸಾಹಿತ್ಯಗಾರ ನಮ್ಮ ಕಲ್ಮೇಶ್ ಸರ್ ಅವರು ಹೌದು ಹೌದಿಪ್ಪ ಆ ಪದ ಹೆಂಗಿತ್ತು ಹಂಗ್ರಿಪ್ಪ ಏ ಸಣ್ಣ ಹಳ್ಳಿ ಒಳಗ ಏ ಚಿಕ್ಕ ಹಳ್ಳಿ ಒಳಗ ಚೊಕ್ಕ ಜಗಕ್ಕ ಜೈ ಬೇರ್ ಹೊಡಸಿ ನಿಂಗರಾಯ ಮಲ್ಲಿಗೊನಕ ನೆಲೆಸಿ ಏ 10 ಹುಡುಗರು ಕೂಡ